ವಿವೇಕಾನಂದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ. ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90 ಚಿಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜನವರಿ 12ರಂದು ದೇಶ ಕಂಡಂತಹ ವೀರ ಸನ್ಯಾಸಿ, ನಮ್ಮ ಸನಾತನ ಹಿಂದೂ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂತಹ ಸ್ವಾಮಿ ವಿವೇಕಾನಂದರವರ ಜನ್ಮದಿನದಂದು ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ದೇಶದ ಯುವ ಜನತೆಯನ್ನು ಜಾಗೃತಗೊಳಿಸುವ, ಯುವ ಶಕ್ತಿಯನ್ನು ಎಚ್ಚರಿಸುವ ಕಾರ್ಯವನ್ನು ತಮ್ಮ ಕೆಲಸ ಹಾಗೂ ಚಿಂತನೆಗಳ ಮೂಲಕ ಮಾಡಿದಂತಹವರೇ ಸ್ವಾಮಿ ವಿವೇಕಾನಂದರವರು. ಕೇಳಿದ್ರೆ, ಈ ದಿನದ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ಯುವ ದಿನದ ಆಚರಣೆಯ ಹಿನ್ನೆಲೆ, ಯಾವಾಗಿನಿಂದ ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ, ಇದರ ಗುರಿ ಉದ್ದೇಶಗಳೇನು, ಹಾಗೆಯೇ ಪ್ರಮುಖವಾಗಿ ದೇಶ ಕಂಡಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಹಿರಿಯ ವ್ಯವಸ್ಥಾಪಕರಾದಂಥ ಶ್ರೀಯುತ ಸಂದೀಪ್ ಎಸ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಸರ್, ಮೊದಲಿಗೆ ನಾವು ಈ ರಾಷ್ಟ್ರೀಯ ಯುವ ದಿನದ ಆಚರಣೆಯನ್ನು ಪ್ರತಿ ವರ್ಷ ಜನವರಿ 12ರಂದು ಏನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಈ ಆಚರಣೆಯನ್ನು ಪ್ರತಿ ವರ್ಷ ಮಾಡೋದ್ರ ಜೊತೆಗೆ ಇದರ ಮಹತ್ವವನ್ನು ಅರಿಯುವಂಥದ್ದು ಪ್ರಮುಖವಾಗಿ ಭಾರತೀಯರ ಕರ್ತವ್ಯ ಆಗಿರುತ್ತೆ ಸರ್. ಸರ್, ಮೊದಲಿಗೆ ಈ ರಾಷ್ಟ್ರೀಯ ಯುವ ದಿನದ ಆಚರಣೆ ಹಿನ್ನೆಲೆ ಹಾಗೂ ಇದರ ಗುರಿ ಉದ್ದೇಶಗಳೇನು ಸರ್? ಭಾರತ ಒಂದು ಯುವ ಜನ ಬಾಹುಳ್ಯದ ದೇಶ. ಇವತ್ತು ನಮ್ಮ ಜನಸಂಖ್ಯೆಯನ್ನು ನೋಡಿದರೆ ಅದರಲ್ಲಿ ಹೆಚ್ಚು ಇರುವಂಥವರು ಯುವ ಜನ. ಆದರೆ ಯುವಕರಲ್ಲಿ ಯಾವಾಗಲೂ ಒಂದು ಶಕ್ತಿಯ ಪ್ರವಾಹ ಹೆಚ್ಚಿರುತ್ತೆ. ಇದು ಪ್ರಾಕೃತಿಕವಾದದ್ದು. ಹೆಚ್ಚು ಶಕ್ತಿಯ ಪ್ರವಾಹ ಸಾಮಾನ್ಯವಾಗಿರುತ್ತೆ. ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಬಲ ಹೆಚ್ಚಿರುತ್ತೆ. ಆದರೆ ಅಂತಹ ಶಕ್ತಿಗೆ ಅಥವಾ ಬಲಕ್ಕೆ ಸರಿಯಾದಂಥ ಒಂದು ದಿಶೆಯನ್ನು ಕೊಡಬೇಕು ಅಂತ. ಈಗ ಸಾಮಾನ್ಯವಾಗಿ ನೋಡಿ, ನೀರಿನ ಪ್ರವಾಹ ಜಾಸ್ತಿ ಇರುತ್ತೆ. ಆ ಪ್ರವಹಿಸುವ ಶಕ್ತಿಯನ್ನು ನೀವು ನಿಯಂತ್ರಿಸಿ ಅದಕ್ಕೊಂದು ದಿಶೆಯನ್ನು ಕೊಟ್ಟರೆ ಹೇಗೆ ವಿದ್ಯುತ್ ಉತ್ಪಾದನೆ ಆಗತ್ತೋ, ಹಾಗೆ ಯುವಕರಲ್ಲಿರುವ ಅತ್ಯಂತ ದೊಡ್ಡ ಶಕ್ತಿಯ ಪ್ರವಾಹವನ್ನು ನೀವೇನಾದರೂ ದಿಶೆ ಕೊಟ್ಟರೆ ಆ ಯುವಕರ ಶಕ್ತಿ ಏನಿದೆ ಅದು ಸಮಾಜದ ಏಳಿಗೆಗೆ ಕಾರಣವಾಗಿ ಸಮಾಜ ಉದ್ಧಾರಕ್ಕೆ ಕಾರಣವಾಗುತ್ತೆ ಅನ್ನೋದು ಒಂದು. ಎರಡನೇದು, ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಆದರ್ಶಗಳು ಏನಿದೆ ಅದು ಯುವಕರಿಗೆ ಯಾವಾಗಲೂ ಆದರ್ಶಪ್ರಾಯವಾದಂಥವು. ಜೀವನ ಮತ್ತು ಸಂದೇಶಗಳು ಯುವಕರಿಗೆ ಸ್ಫೂರ್ತಿ ತುಂಬುವಂಥವು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನನ್ನ ಭರವಸೆ ಎಲ್ಲ ಯುವಕರ ಮೇಲಿದೆ, ಈ ದೇಶದ ಸಮಸ್ಯೆಯನ್ನ ಅವರು ಬಂದು ಕೆಲಸ ಮಾಡಿ ನೀಗಿಸ್ತಾರೆ ಅಂತ ಹೇಳ್ತಿದ್ರು. ಆದ್ರಿಂದ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ವಿವೇಕಾನಂದರ ಒಂದು ವಿಚಾರಧಾರೆಗಳಲ್ಲಿ ನಾವು ನೋಡ್ಬೋದು ಅಂತ. ಅದಕ್ಕೋಸ್ಕರ ಬಹುಶಃ 1984ರಲ್ಲಿ ಭಾರತ ಸರ್ಕಾರ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ರಾಷ್ಟ್ರೀಯ ಯುವ ದಿನ ಅಂತ ಘೋಷಣೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ರಾಷ್ಟ್ರೀಯ ಯುವ ದಿನದ ಗುರಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಯುವಕರಿಗೆ ಒಂದು ದಿಶೆಯನ್ನ ತೋರಿಸೋದು. ಆ ಶಕ್ತಿ, ಬುದ್ಧಿಮತ್ತೆ ಏನು ಆ ಶಕ್ತಿಯ ಪ್ರವಾಹ ಇದೆ ಅದಕ್ಕೊಂದು ಸರಿಯಾದ ದಿಶೆಯನ್ನ, ಮಾರ್ಗದರ್ಶನವನ್ನು ತೋರಿಸಿದ್ರೆ, ವಿವೇಕಾನಂದರ ಜೀವನ ಆದರ್ಶಗಳು ಅವರಲ್ಲಿ ಬಿತ್ತಿದ್ರೆ ಅವರ ಶಕ್ತಿ ಸಮಾಜಕ್ಕೆ ಉಪಯೋಗ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ಆದರ್ಶಗಳು ಯುವಕರು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಜನ್ಮದಿನವನ್ನೇ ಯುವ ದಿನವನ್ನಾಗಿ ಭಾರತ ಸರ್ಕಾರ ಘೋಷಣೆ ಮಾಡಿತು ಅಂತ. ಮತ್ತೊಂದು ಕಾಕತಾಳೀಯ ಅನ್ನೋದನ್ನು ನಾವು ಗಮನಿಸೋದು ಸರ್, ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ದೆ 1984ರಿಂದ. ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸ್ಥಾಪನೆ ಆಗಿದ್ದು 1984ರಿಂದ. ಇದೊಂದು ಕೂಡ ಹೆಮ್ಮೆ ಪಡುವಂಥ ವಿಚಾರನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷ ವಾಕ್ಯದೊಂದಿಗೆ ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಣೆಯನ್ನು ಮಾಡ್ಕೊಂಡು ಬರಲಾಗುತ್ತೆ ಸರ್. ಹಾಗಿದ್ರೆ ಈ ವರ್ಷದ ರಾಷ್ಟ್ರೀಯ ಯುವ ದಿನದ ಘೋಷ ವಾಕ್ಯವೇನು ಸರ್? ಈ ವರ್ಷ ರಾಷ್ಟ್ರೀಯ ಯುವ ದಿನದ ಘೋಷವಾಕ್ಯ ಅತ್ಯಂತ ಅದ್ಭುತವಾಗಿದೆ. ಏನ್ ಹೇಳಿದ್ದಾರೆ ಘೋಷವಾಕ್ಯದಲ್ಲಿ ಅಂದ್ರೆ, ಏಳಿ ಎದ್ದೇಳಿ ನಿಮ್ಮೊಳಗಿರುವ ಅನಂತ ಶಕ್ತಿಯನ್ನು ಅರಿತುಕೊಳ್ಳಿ ಅನ್ನೋದು ಈ ವರ್ಷ ಯುವ ದಿನದ ಘೋಷವಾಕ್ಯ.
ಅತ್ಯಂತ ವಿಶಿಷ್ಟವಾಗಿದೆ ಇದು ಅಂತ. ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಿದ್ರು ಮನುಷ್ಯನಲ್ಲಿ ಅನಂತವಾದ ಶಕ್ತಿ ಇದೆ ಅಂತ, ಮನುಷ್ಯನ ಶಕ್ತಿಗೆ ಎಲ್ಲೇನೇ ಇಲ್ಲ ಅಂತ. ಅವರೇ ಒಂದು ಕಡೆ ಹೇಳ್ತಾರೆ, ಕಿನ್ನಾಮ ರೋಧಿಷಿ ಸಖೆ ತ್ವಯಿ ಸರ್ವಶಕ್ತಿ. ಅಂದರೆ ಓ ಸಖನೆ, ಯಾತಕ್ಕೋಸ್ಕರ ಅಳ್ತಿದ್ಯಾ, ನಿನ್ನಲ್ಲಿ ಎಲ್ಲ ಶಕ್ತಿಯೂ ಅಡಗಿದೆ ಅಂತ. ಆಮಂತ್ರಯಸ್ವ ಭಗವನ್ ಭಗದ ಸ್ವರೂಪ, ನಿನ್ನಲ್ಲಿರುವಂತಹ ಶಕ್ತಿಯನ್ನು ಒಮ್ಮೆ ಆಮಂತ್ರಿಸು, ಒಮ್ಮೆ ಅದನ್ನು ಎಚ್ಚರಿಸಿ ನೋಡು, ಆಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ತ್ರೈಲೋಕ್ಯಮೇತದಖಿಲಂ ತವ ಪಾದ ಮೂಲೆ ಅಂತ ಹೇಳ್ತಾರೆ. ಅಂದರೆ 3 ಲೋಕಗಳು ನಿನ್ನ ಪಾದ ಮೂಲೆಯಲ್ಲಿರುತ್ತೆ ಆ ಅನಂತ ಶಕ್ತಿಯನ್ನು ಎಚ್ಚರಿಸಿದ್ರೆ ಅಂತ. ಅಂದರೆ ನಮ್ಮೆಲ್ಲರ ಒಳಗೂ ಒಂದು ಅಸಾಧಾರಣ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಅರಿತುಕೊಳ್ಳೋದ್ರಲ್ಲಿ ನಾವೆಲ್ಲೋ ತಪ್ಪು ಮಾಡ್ತಿದ್ದೀವಿ ಅಥವಾ ಎಚ್ಚರ ವಹಿಸ್ತಿಲ್ಲ ಅಂತ ಅನ್ಸತ್ತೆ. ಆ ಶಕ್ತಿಯನ್ನು ಅರಿತುಕೊಳ್ಬೇಕು, ವಿಶೇಷವಾಗಿ ಯುವಕರು ಆ ಶಕ್ತಿಯನ್ನು ಅರಿತುಕೊಳ್ಬೇಕು ಅನ್ನೋದು ಇದರ ಮಹತ್ವ ಆಗಿರ್ಬೋದು. ಯೋಗ ವಸಿಷ್ಠ ಅನ್ನೋ ಒಂದು ಗ್ರಂಥದಲ್ಲಿ ರಾಮ ಮತ್ತೆ ವಸಿಷ್ಠರ ಸಂವಾದ ಇದೆ. ಅದರಲ್ಲಿ ವಸಿಷ್ಠ ಮುನಿಗಳು ರಾಮನಿಗೆ ಒಂದು ಮಾತು ಹೇಳ್ತಾರೆ, ನೋಡು ರಾಮ, ಮನುಷ್ಯ ಮಾತ್ರನ ಕೈಲಿ ಸಾಧಿಸಲಾಗದಂತಹ ವಸ್ತುವನ್ನ ಭಗವಂತನಿಗೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಮನುಷ್ಯನ ಶಕ್ತಿ ಅಷ್ಟು ಅಪರಿಮಿತವಾದದ್ದು ಅಂತ. ವೇದಾಂತದ ಉದಾಹರಣೆ ಕೊಟ್ಟು ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಶಕ್ತಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾತಿ ಕುತೋಯಮಗ್ನಿ ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅನ್ನೋದನ್ನ ಉಲ್ಲೇಖ ಮಾಡಿ ವಿವೇಕಾನಂದ ಹೇಳ್ತಾ ಇದ್ದಾರೆ. ಅರ್ಥ ಏನಂದ್ರೆ, ನಿನ್ನೊಳಗಿರುವಂಥ ಆತ್ಮ ಪ್ರಕಾಶ ಸೂರ್ಯಚಂದ್ರರನ್ನ ಬೆಳಗ್ತಿದೆ ಅಂತ. ಅಂದ್ರೆ ನಿನ್ನೊಳಗಿರುವ ಶಕ್ತಿ ಸೂರ್ಯಚಂದ್ರರನ್ನ ಬೆಳಗ್ತಿದೆ ಅನ್ನೋದಾದ್ರೆ ನೀನೆಷ್ಟು ಶಕ್ತಿವಂತನಾಗಿರಬಹುದು ಅಂತ. ಅಂದ್ರೆ ನಮ್ಮೆಲ್ಲರೊಳಗೂ ಅಸಾಧಾರಣ ಶಕ್ತಿ ಇದೆ, ಆ ಅಸಾಧಾರಣ ಶಕ್ತಿಯ ಬಗ್ಗೆ ಅರಿತುಕೊಳ್ಬೇಕು ಅನ್ನೋದೇ ಈ ವರ್ಷದ ಯುವ ದಿನದ ಘೋಷವಾಕ್ಯದ ಮಹತ್ವ. ಸರ್, ಹಾಗಿದ್ರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಸರ್ಕಾರದ ಸುತ್ತೋಲೆಯ ಪ್ರಕಾರ ಈ ರಾಷ್ಟ್ರೀಯ ಯುವ ದಿನವನ್ನು ಯಾವ ಸೂಕ್ತ ಕ್ರಮದಲ್ಲಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಸರ್? ಈ ವರ್ಷವೇನಾದರೂ ವಿಶೇಷತೆ ಇದೆಯಾ? ಈ ವರ್ಷ ವಿಶೇಷತೆ ಅಂತಿಲ್ಲ, ನಾವು ಅದೇ ಯಾವ ಆಚರಣೆಯು ಈಗ ನೀವಾಗಲೇ ಹೇಳಿದ ಹಾಗೆ ಸರ್ಕಾರದ ಸುತ್ತೋಲೆ ಇದೆ ಅಂತ ಆಚರಿಸೋದಕ್ಕಿಂತ, ಈಗ ನೀವು ನೋಡಿ, ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸಬೇಕಾದ್ರೆ, ಗಣರಾಜ್ಯ ದಿನವನ್ನು ಆಚರಿಸಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಇದೊಂದು ಸುತ್ತೋಲೆ ಇದೆಯಪ್ಪ, ಸಂಸ್ಥೆ ಹೇಳಿದೆ, ಸರ್ಕಾರ ಹೇಳಿದೆ, ನಾವು ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ಆಚರಿಸ್ತೇವೆ ಹೊರತು ನಮ್ಮ ಜೀವನದಲ್ಲಿ ಇದು ಆಚರಿಸೋದ್ರಿಂದ ಏನಾದರೂ ಬದಲಾವಣೆ ಆಗತ್ತಾ? ಹೌದು. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಅದು ನಿಜವಾಗ್ಲೂ ಯಶಸ್ಸನ್ನು ಹೊಂದತ್ತೆ ಅಂತ. ಹಾಗಾದ್ರೆ ಯುವ ದಿನವನ್ನು ಹೇಗೆ ಆಚರಿಸಬಹುದು, ನಾವು ಯಾವ ಕ್ರಮಗಳನ್ನು ಅನುಸರಿಸಬಹುದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ವಿವೇಕಾನಂದರ ಜೀವನ ಮತ್ತು ಉಪದೇಶಗಳು, ಅದನ್ನ ಯುವಕರಲ್ಲಿ ಬಿತ್ತುವಂತಹ ಅನೇಕ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ರೂಪು ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಕ್ರಮವಾಗಿ ಬೆಳೆಸಿ ಆ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದೇ ಆದರೆ ಆಗ ಈ ಯುವ ದಿನ ನಿಜವಾಗ್ಲೂ ಯಶಸ್ವಿ ಆಗತ್ತೆ ಅಂತ. ಆದರೆ ಇದನ್ನ ಮಾಡೋದು ಬಿಟ್ಟು ನಮಗೆ ಸುತ್ತೋಲೆ ಇದೆ, ನಾವು ಒಂದು ವಿವೇಕಾನಂದರ ಚಿತ್ರವನ್ನು ಇಡ್ತೀವಿ, ಅದರ ಮುಂದೆ ಒಂದಷ್ಟು ಪ್ರಾರ್ಥನೆ ಮಾಡ್ತೀವಿ, ಒಂದು ಭಾಷಣ ಆಗತ್ತೆ, ಆ ರೀತಿಯ ಒಂದು ಸಾಮಾನ್ಯ ಕಾರ್ಯಕ್ರಮದ ಜೊತೆಗೆ ಪ್ರತಿಯೊಬ್ಬ ಯುವಕ ಯುವತಿಯೂ ಭಾರತದಲ್ಲಿ ವಿವೇಕಾನಂದರ ವಿಚಾರಧಾರೆಯಿಂದ ಸ್ಫೂರ್ತಿಗೊಂಡು ತಮ್ಮ ಜೀವನಕ್ಕೆ ಹೊಸ ದಿಶೆಯನ್ನು ಕೊಡ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಬಹುಶಃ ಒಂದು ಮಹತ್ವವಾದ ಬದಲಾವಣೆ ಅಥವಾ ಮಹತ್ತರವಾದ ವಿಷಯ ಇನ್ನೇನಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸರ್, ಹಾಗಿದ್ರೆ ನಾವು ವಿವೇಕಾನಂದರನ್ನ ಕೇವಲ ಈ ರಾಷ್ಟ್ರೀಯ ಯುವ ದಿನಾಚರಣೆಯ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನೆನಪಿಸ್ಕೊಳ್ಳೋದ್ರ ಜೊತೆಗೆ ಸರ್, ಮನೆಯ ಹಂತದಲ್ಲೇ ಮಕ್ಕಳಲ್ಲಿ ವಿವೇಕಾನಂದರ ವಿಚಾರಗಳನ್ನು ತುಂಬಿಸುವ ನಿಟ್ಟಿನಲ್ಲಿ ಪೋಷಕರು ಯಾವ ರೀತಿ ಪಾತ್ರ ವಹಿಸಬೇಕಾಗಿದೆ ಸರ್? ಅದ್ಭುತವಾದ ವಿಚಾರ. ನಾನು ಅವಾಗಲೇ ಹೇಳಿದೆ, ವಿವೇಕಾನಂದರ ವಿಚಾರಗಳು ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಸ್ಫೂರ್ತಿ ತುಂಬುವಂಥದ್ದು. ಇಂಥ ವರ್ಗದವರಿಗೆ ಅಲ್ಲ, ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯವಾದದ್ದು, ಅದಕ್ಕೆ ಯುವಕರಿಗೆ ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ಮಕ್ಕಳಿಗಿಲ್ವಾ, ವೃದ್ಧರಿಗಿಲ್ವಾ? ಎಲ್ಲರಿಗೂ ಇದೆ. ನಮ್ಮಲ್ಲಿ ಒಂದು ಮಾತಿದೆ, ಯಾರು ವಿವೇಕಾನಂದರನ್ನ ಓದ್ತಾರೋ ಅವ್ರು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅಂತ. ಒಬ್ಬ ವಕೀಲ ವಿವೇಕಾನಂದರನ್ನ ಓದಿದ್ರೆ ಅವನು ಶ್ರೇಷ್ಠ ವಕೀಲನಾಗ್ತಾನೆ, ಒಬ್ಬ ವೈದ್ಯ ವಿವೇಕಾನಂದರನ್ನ ಓದಿದ್ರೆ ಅವನೊಬ್ಬ ಶ್ರೇಷ್ಠ ವೈದ್ಯನಾಗ್ತಾನೆ, ಒಬ್ಬ ಶಿಕ್ಷಕ ವಿವೇಕಾನಂದರನ್ನ ಓದಿದ್ರೆ ಅವನೊಬ್ಬ ಶ್ರೇಷ್ಠ ಶಿಕ್ಷಕನಾಗ್ತಾನೆ, ಒಬ್ಬ ವಿದ್ಯಾರ್ಥಿ ವಿವೇಕಾನಂದನ ಓದಿದ್ರೆ ಅವನು ಉತ್ತಮ ವಿದ್ಯಾರ್ಥಿ ಆಗ್ತಾನೆ, ಒಬ್ಬ ಪೋಷಕ ವಿವೇಕಾನಂದರನ್ನ ಓದಿದ್ರೆ ಅವನೊಬ್ಬ ಶ್ರೇಷ್ಠ ಪೋಷಕನಾಗ್ತಾನೆ. ನಮ್ಮೆಲ್ಲರಲ್ಲೂ ಆ ಶ್ರೇಷ್ಠತೆಯ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ನಾವು ವಿವೇಕಾನಂದರನ್ನ ಓದಬೇಕು. ಅದು ಎಳೆಯ ವಯಸ್ಸಿನಿಂದಲೇ ಪ್ರಾರಂಭವಾದರೆ ಇನ್ನಷ್ಟು ನಮಗೆ ವಿವೇಕಾನಂದರ ಬಗ್ಗೆ, ಅವರ ಉಪದೇಶಗಳ ಬಗ್ಗೆ ಅರಿವು ಹೆಚ್ಚಾಗತ್ತೆ ಅನ್ನೋದು.
ಸರ್, ಈಗ ಪ್ರಸ್ತುತವಾಗಿ ನೋಡ್ತು ಅಂದರೆ ಅಥವಾ ಸಾಕಷ್ಟು ವರ್ಷಗಳಿಂದ ನೋಡ್ತು ಅಂದರೆ ಸ್ವಾಮಿ ವಿವೇಕಾನಂದರು ದೇಶದ ಪ್ರತಿಯೊಬ್ಬರಿಗೂ ಆ ವ್ಯಕ್ತಿಯ ಹೆಸರಾಗಿರ್ಬೋದು, ಆ ವ್ಯಕ್ತಿ ದೇಶದಲ್ಲಿ ತಂದಂಥ ಬದಲಾವಣೆಗಳಾಗಿರ್ಬೋದು, ಅವರ ಜೀವನ ಚರಿತ್ರೆ, ಅವರ ಉಪದೇಶಗಳು ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಸರ್. ಅವರು ಆ ಪ್ರಭಾವವನ್ನು ನಮ್ಮ ಭಾರತೀಯರಲ್ಲಿ ಬೀರಬೇಕಂದ್ರೆ ಅವರಿಗೆ ದೇಶದ ಮೇಲೆ ಆದಂಥ ಪ್ರಭಾವ ಎಂತಹದ್ದು ಸರ್? ಅದು ಅದ್ಭುತವಾದ ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ಭಾರತವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿ ಅವರು ಒಂದು 2-3 ವಿಷಯವನ್ನು ಕಂಡುಕೊಳ್ತಾರೆ. ಮೊದಲು ಏನು ಅಂತ ಹೇಳಿದ್ರೆ, ಎಂಥ ಅದ್ಭುತವಾದ ವೈಭವೋಪೇತ ಒಂದು ಇತಿಹಾಸ ಭಾರತಕ್ಕಿತ್ತು. ಎಂಥ ಅದ್ಭುತವಾದ ಇತಿಹಾಸ ಇತ್ತು ಅಂದರೆ, ಇಲ್ಲಿನ ಜನರು ಎಂಥವ್ರು ಅಂತ, ಬ್ರಹ್ಮತೇಜ ಉಳ್ಳವರು ಅಂತ, ನಮ್ಮ ಋಷಿಮುನಿಗಳು ವೇದಾಂತಗಳನ್ನು ಕೊಟ್ಟವರು, ಉಪನಿಷತ್ಗಳನ್ನು ಕೊಟ್ಟವರು, ಅಂಥ ಅದ್ಭುತವಾದ ಬ್ರಹ್ಮತೇಜವನ್ನು ಹೊಂದವರಾಗಿದ್ದರು. ಆಮೇಲೆ ಕ್ಷಾತ್ರವೀರ್ಯ, ಎಂಥ ವೀರರು ಇದ್ದರು, ಎಂಥ ಸಾಹಸಿಗಳು ಇದ್ದರು, ರಾಜ ಮಹಾರಾಜರು ಇದ್ದರು, ಎಂಥ ಇತಿಹಾಸ, ಸುವರ್ಣಮಯ ಇತಿಹಾಸ ಭಾರತಕ್ಕಿತ್ತು ಅಂತ. ಅದಷ್ಟೇ ಅಲ್ಲ, ಇದು ಜ್ಞಾನದ ಖನಿಜ. ಇಲ್ಲಿ ಎಂತೆಂಥ ವಿಶ್ವವಿದ್ಯಾಲಯಗಳಿದ್ದು ಅಂತ ಹೇಳಿದ್ರೆ, ಜಗತ್ತಿನ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ವಿದ್ಯೆಯನ್ನು ಹುಡುಕಿ ಭಾರತದ ಕಡೆ ಬರ್ತಾ ಇದ್ರು. ಅಂತಹ ಅದ್ಭುತವಾದ ಜ್ಞಾನದ ಖನಿಜ ಆಗಿತ್ತು ಭಾರತ. ಅದೊಂದೇ ಅಲ್ಲ, ನಾಗರಿಕತೆಯ ಸೋಪಾನ ಇದು, ನಾಗರಿಕತೆಯ ತೊಟ್ಟಿಲು ಅಂತ ಹೇಳ್ತಾರೆ ಭಾರತವನ್ನ. ಅಂದ್ರೆ ಇಲ್ಲಿ ನಾಗರಿಕತೆ, ಇಲ್ಲಿ ವಿಜ್ಞಾನದ ವಿಚಾರಗಳು ಚರ್ಚೆ ಆಗಬೇಕಾದ್ರೆ ನಾಗರಿಕತೆಯ ಅರ್ಥವೇ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಮಿಕ್ಕಿದೆಲ್ಲ ರಾಷ್ಟ್ರಗಳು ಇದ್ವು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಇತಿಹಾಸವನ್ನ ನೋಡಿದಾಗ. ಅಂತಹ ವೈಭವೋಪೇತ ಇತಿಹಾಸವನ್ನ ಹೊಂದಿತ್ತು ಅನ್ನೋದು ವಿವೇಕಾನಂದರ ಮೊದಲ ಗಮನ ಹರಿಸಿದ್ದು. ಎರಡನೇದು, ಅಂತಹ ಇತಿಹಾಸ ಹೊಂದಿದ್ದ ದೇಶ ಇವತ್ತು ಯಾಕೆ ಈ ರೀತಿಯಲ್ಲಿದೆ? ಜನ ತಮ್ಮತನವನ್ನು ಯಾಕೆ ಕಳ್ಕೊಂಡಿದ್ದಾರೆ? ಅದು ವಿವೇಕಾನಂದರಿಗೆ ಕಾಡಿದಂತಹ ಪ್ರಶ್ನೆ. ಇಲ್ಲಿ ಎಷ್ಟು ಬಡತನ, ದಾರಿದ್ರ್ಯ, ಜಾತಿ ಕಲಹಗಳು, ಎಷ್ಟೊಂದೆಲ್ಲ ಸಾಮಾಜಿಕ ವ್ಯವಸ್ಥೆಗಳು ಛಿದ್ರವಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿದಾಗ ವಿವೇಕಾನಂದರು ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ, ನಮ್ಮ ಜನ ನಮ್ಮ ತನವನ್ನ ಮರೆತದ್ದು ಅಂತ. ಏನು ಋಷಿ ಸಂತಾನ ಅಂತ ನಾವು ಮರೆತದ್ದೇ ಇದಕ್ಕೆಲ್ಲ ಕಾರಣ ಅಂತ. ನಮ್ಮ ವೈಭವವನ್ನ, ನಮ್ಮ ಇತಿಹಾಸವನ್ನ ಮರೆತದ್ದೇ ಕಾರಣ ಅಂತ. ಅದು ನಮ್ಮ ಕವಿಗಳೊಬ್ರು ಇದನ್ನು ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಭಾರತ ಯಾವ ಪರಿಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ, ವಿವೇಕಾನಂದರು ಬಂದಾಗ, ನರಕ ನೋವಲಿ ಜನನಿ ನರಳುವುದ ತಾ ಕಂಡು ಸಮ್ಮಾನ ಸುಖ ಸುದೆಯ ತ್ಯಜಿಸಿದವನಾರು, ಅಗ್ನಿಗಾಹುತಿ ತನ್ನ ಸರ್ವ ಸುಖವೆಂದು ಕಾಲಕೂಟವ ಕುಡಿದ ಕಲಿಪುರುಷನಾರು, ಮಾತಿರದ ಕಂಠದೊಳು ಭಯಭೀತ ಭಾವದೊಳು ರಾಷ್ಟ್ರ ಬಂಧುಗಳೆಲ್ಲ ಹರಿದು ಹಂಚಿರಲು. ನೋಡಿ ಹೇಗೆ ಬಳಸ್ತಾರೆ ಆ ಪದವನ್ನ, ಮಾತಿರದ ಕಂಠದೊಳು. ಅಂಥ ಜ್ಞಾನದ ಖನಿಜವಾಗಿದ್ದ ಭಾರತೀಯರಿಗೆ ಮಾತೇ ಹೊರಗಡೆ ಬರ್ತಿರ್ಲಿಲ್ವಂತೆ, ಆತ್ಮವಿಶ್ವಾಸವನ್ನೇ ಕಳ್ಕೊಂಡಿದ್ರಂತೆ. ಮಾತಿರದ ಕಂಠದೊಳು ಭಯಭೀತ ಭಾವದೊಳು ರಾಷ್ಟ್ರ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ. ಒಂದಿನ ಅಲ್ಲ, 2 ದಿನ ಅಲ್ಲ, 1000 ವರ್ಷಗಳ ದಾಸ್ಯವನ್ನ ಭಾರತೀಯರು ಅನುಭವಿಸಿದ್ರು ಅಂತ. ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನೇ ತಾನು ಮರೆತಿರಲು, ಆತ್ಮ ವಿಸ್ಮೃತಿ ಎಂದು ಪತನ ನಿಶ್ಚಿತವೆಂದು ಬಾಂಧವರ ನೆಚ್ಚರಿಪ ಕರೆಕೊಟ್ಟನಾರು ಅಂತ ಕವಿ ಬರೀತಾನೆ. ಅಂದ್ರೆ ವಿವೇಕಾನಂದರ ಕುರಿತು ಈ ಕವನವನ್ನು ಬರೀತಾನೆ. ಅಂದ್ರೆ ಆತ್ಮವಿಸ್ಮೃತಿ, ತನ್ನ ತನವನ್ನು ಕಳೆದುಕೊಂಡು ತಾನೇನು ಅನ್ನೋದನ್ನ ಮರೆತಿದ್ದ ಭಾರತೀಯರಿಗೆ ಎಚ್ಚರಿಕೆಯ ಕರೆ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ನೀವು ಇಂತಹ ಇತಿಹಾಸವನ್ನು ಹೊಂದಿದ್ದೀರಿ, ನಿಮ್ಮ ಪೂರ್ವಜರು ಇಂಥವ್ರು, ನೀವಾದ್ರೆ ಯಾಕೆ ಹೀಗಿದ್ದೀರಿ, ನಿಮ್ಮ ಸ್ವಾಭಿಮಾನವನ್ನು ಯಾಕೆ ಕಳೆದುಕೊಂಡಿದ್ದೀರಿ ಅಂತ ಕರೆ ಕೊಟ್ಟವರು. ಇದಕ್ಕೆ ಸ್ವಾಮಿ ವಿವೇಕಾನಂದರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಇದಕ್ಕೆ ಕಾರಣ ನಾವು ಜನಸಾಮಾನ್ಯರನ್ನು ನಿರ್ಲಕ್ಷಿಸಿದ್ದು ಅಂತ. ಮೊದಲನೇದು ಎಂಥ ವೈಭವೋಪೇತವಾದ ಇತಿಹಾಸವನ್ನು ಮರೆತದ್ದು, ಎರಡನೇದು ಜನಸಾಮಾನ್ಯರನ್ನು ನಿರ್ಲಕ್ಷಿಸಿದ್ದು. ಈ ಎರಡು ಏನು ಮುಖ್ಯವಾದ ಅಬ್ಸರ್ವೇಷನ್ಸ್ ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಅಧ್ಯಯನ ಮಾಡಬೇಕಾದ್ರೆ ಓದ್ತಾರೆ. ಆಮೇಲೆ ಅದಕ್ಕೆ ಅವರು ಪರಿಹಾರವನ್ನು ಕೂಡ ಅನೇಕ ರೀತಿಯಲ್ಲಿ ಈ ದೇಶವನ್ನ, ದೇಶದ ಸಾಮಾನ್ಯ ಜನರನ್ನ ಮೇಲಕ್ಕೆತ್ತುವಲ್ಲಿ ಅನೇಕ ವಿಧವಾದ ಪ್ರಯತ್ನಗಳನ್ನು ಮಾಡ್ತಾರೆ. ಅದನ್ನು ನಾವು ಅವ್ರ ಜೀವನದಲ್ಲಿ ನೋಡ್ತೀವಿ. ಸರ್, ದೇಶದ ಕುರಿತು ಸ್ವಾಮಿ ವಿವೇಕಾನಂದರಾದಂಥ ಪ್ರಭಾವವನ್ನು ಅವರು ಅರಿತ ನಂತರ ಸರ್, ಭಾರತದ ಹೆಸರು ಸರ್ವವ್ಯಾಪಿ ಆಗೋ ನಿಟ್ಟಿನಲ್ಲಿ ಅವರ ಪಾತ್ರ ಎಂತಹದ್ದಾಗಿತ್ತು ಸರ್?
ಭಾರತದ ಹೆಸರು ಸರ್ವವ್ಯಾಪಿಗೊಳಿಸುವುದರಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಬಹಳ ಮಹತ್ವದ್ದು ಅಂತ. ಅದು ಯಾಕೆ ಅಂತ ಹೇಳ್ತೇನೆ. 18ನೇ ಶತಮಾನದಲ್ಲಿ ಭಾರತ ಬೇರೆ ಬೇರೆ ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗ್ಬಿಟ್ಟಿತ್ತು. ನೀವು ನೋಡಿರ್ಬೋದು ಇತಿಹಾಸದಲ್ಲಿ ಬಂಗಾಲ ಪ್ರಾಂತ, ಬಾಂಬೆ ಪ್ರಾಂತ, ಹೈದರಾಬಾದ್ ಪ್ರಾಂತ, ಮದ್ರಾಸ್ ಪ್ರಾಂತ, ಈ ತರ ಅಖಂಡ ಭಾರತದ ಪರಿಕಲ್ಪನೆನೇ ಇರ್ಲಿಲ್ವೇನೋ ನಮ್ಮ ಹತ್ರ ಅಂತ. ಅದು ನೆನ್ಪಿಡ್ಬೇಕು. ಹಿಂದೆ ವೇದ ಕಾಲದಲ್ಲಿ ಅಖಂಡ ಭಾರತದ ಪರಿಕಲ್ಪನೆ ನಮ್ಮಲ್ಲಿತ್ತು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ. ಅಂದ್ರೆ ವೇದ ಕಾಲದಲ್ಲೇ ಈ ಅಖಂಡ ಭಾರತದ ಪರಿಕಲ್ಪನೆ ಇತ್ತು. ಅಂದ್ರೆ ಸಮುದ್ರದ ಉತ್ತರ ಭಾಗ, ಹಿಮ ಪರ್ವತಗಳ ದಕ್ಷಿಣ ಭಾಗದಲ್ಲಿ ಇರುವಂತಹ ಅಖಂಡ ದೇಶವೇ ಭಾರತ ಅಂತ. ಆದ್ರೆ 18ನೇ ಶತಮಾನ, ಬಹುಶಃ ಈ 1000 ವರ್ಷಗಳ ದಾಸ್ಯದ ಒಂದು ಪ್ರಭಾವವೋ ಏನೋ, ಅದು ಬೇರೆ ಬೇರೆ ಪ್ರಾಂತಗಳಲ್ಲಿ ಹರಿದು ಹಂಚೋಗಿತ್ತು. ಆ ಸ್ವಾತಂತ್ರ್ಯ ಚಳುವಳಿಯೂ ಕೂಡ ಹಾಗೆ ನಡೀತಾ ಇತ್ತು. ಆ ಪ್ರಾಂತಗಳಿಗೆ ಸೀಮಿತವಾಗಿ ನಡೀತಾ ಇತ್ತು. 1857 ನಾವು ನೋಡಿದೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಇದಾದ್ಮೇಲೂ ಕೂಡ ಜನರ ಮನಸ್ಸಿನಲ್ಲಿ ಪ್ರಾಂತೀಯ ಭಾವನೆಗಳಿದ್ವು. ಅಖಂಡ ಭಾರತದ ಕಲ್ಪನೆ ಯಾರಲ್ಲೂ ಇರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ 1893ರಲ್ಲಿ ಚಿಕಾಗೋ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ತಾನು ಅಖಂಡ ಭಾರತದ ಪ್ರತಿನಿಧಿ ಅಂತ ಹೇಳ್ಕೊಳ್ತಾರೆ. ಅದು ಒಂದು ಎಂತಹ ಅದ್ಭುತ ಸಂಚಲನವನ್ನು ಭಾರತದಲ್ಲಿ ಹುಟ್ಟು ಹಾಕುತ್ತೆ ಅಂದ್ರೆ, ಅದಾದ ನಂತರ ಬಂದಂತಹ ಎಲ್ಲ ನಾಯಕರು, ಅದು ಸಾಮಾಜಿಕ ನಾಯಕರಾಗಿರ್ಬೋದು, ಸ್ವತಂತ್ರ ಚಳುವಳಿಯ ನಾಯಕರಾಗಿರ್ಬೋದು, ಎಲ್ಲರೂ ತಾನೊಬ್ಬ ಅಖಂಡ ಭಾರತವನ್ನು ಪ್ರತಿನಿಧಿಸುವವನು ಅನ್ನೋ ನಿಟ್ಟಿನಲ್ಲಿ ಹೋದ್ರು ಅಂತ. ಅಂದ್ರೆ ಭಾರತಕ್ಕೆ ಆ ಅಖಂಡತೆಯ ಒಂದು ವಿಸ್ಮೃತಿಯನ್ನು ಏನಾಗಿತ್ತು ಅಂದ್ರೆ, ಮರ್ತು ಹೋಗಿದ್ವಿ ನಾವು ಅಖಂಡ ಭಾರತದವರು ಅಂತ, ಅದನ್ನ ಮತ್ತೆ ನೆನಪಿಸಿಕೊಟ್ಟವರು, ಆ ಅಖಂಡತೆಯನ್ನು ನೆನಪಿಗೆ ತಂದು ಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಂತ ಮೊದಲನೇದು. ಆಮೇಲೆ ಜನ ಹೊರಗಡೆ ಹೇಗೆ ಅಂದ್ಕೊಂಡಿದ್ರು, ನಮ್ದೊಂದು ಹಾವಾಡಿಗರ ದೇಶ, ನಾಗರಿಕತೆ ಇಲ್ಲದೆ ಇರುವಂತಹ ದೇಶ, ಈ ತರ ಎಲ್ಲ ತಪ್ಪು ಪರಿಕಲ್ಪನೆ ಇತ್ತು. ಯಾವಾಗ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಭಾಷಣ ಮಾಡಿ ಬಂದ್ರೋ, ಅವಾಗಲಿಂದ ಇಡೀ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಗೋಯ್ತು. ಅವ್ರು ಹೇಳ್ತಾರೆ, ನಾವು ಸಮಾಜ ಸುಧಾರಕರನ್ನು ಭಾರತಕ್ಕೆ ಕಳಿಸೋದಲ್ಲ, ಶಿಕ್ಷಣವನ್ನ ಭಾರತೀಯರಿಗೆ ಕೊಡೋದಲ್ಲ, ಅವರನ್ನ ನಮ್ಮ ದೇಶಕ್ಕೆ ಕರೆಸ್ಕೊಂಡು ನಾವು ಅವರ ಹತ್ರ ಶಿಕ್ಷಣ ಪಡ್ಕೊಳ್ಬೇಕು ಅಂತ ಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಷ್ಟು ಮಟ್ಟಿಗೆ ಭಾರತದ ಒಂದು ಚಿತ್ರಣ ಅವ್ರ ಮನಸ್ಸಿನಲ್ಲಿ ಬದಲಾಗತ್ತೆ. ಮತ್ತೆ ಇದಕ್ಕೆ ಮೂಲ ಕಾರಣಕರ್ತರು ಸ್ವಾಮಿ ವಿವೇಕಾನಂದರು ಅಂತ. ಆಮೇಲೆ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕು, ಯಾವಾಗ ಭಾರತ ದಾಸ್ಯದಲ್ಲಿತ್ತೋ ಅಂತಹ ಸಮಯದಲ್ಲಿ ವಿಶ್ವ ವೇದಿಕೆ ಮೇಲೆ ಭಾರತದ ಪತಾಕೆ ಹಾರಿಸಿದವರು ಸ್ವಾಮಿ ವಿವೇಕಾನಂದರು ಅಂತ. ಇದೊಂದೇ ಅಲ್ಲ, ಭಾರತದಲ್ಲಿಯೂ ಎಷ್ಟೋ ಸಾಮಾಜಿಕ ಬದಲಾವಣೆಗಳಿಗೆ ಸ್ವಾಮಿ ವಿವೇಕಾನಂದರು ಹರಿಕಾರರಾಗಿದ್ರು ಅಂತ. ಭಾರತದಲ್ಲಿ ಸಮಾಜ ಸುಧಾರಕರ ಒಂದು ದಂಡೆ ಇತ್ತು. ಹೌದು. ಆ ದಂಡು ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಅದಕ್ಕೆ ಸ್ವಾಮೀಜಿ ಎಷ್ಟು ಅದ್ಭುತವಾಗಿ ಅವ್ರಿಗೆಲ್ಲ ಉತ್ತರ ಕೊಡ್ತಾ ಬರ್ತಾರೆ ಅಂತ. ಮತ್ತೆ ಹಿಂದೆ ನಮ್ಮಲ್ಲಿ ಆಶ್ರಮಗಳು, ಸನ್ಯಾಸಿಗಳು ಅಂದ್ರೆ ಬರೀ ಆಧ್ಯಾತ್ಮವನ್ನ ಹುಡ್ಕೊಂಡು ಹೋಗೋದು ಅಂತಿತ್ತು. ವಿವೇಕಾನಂದರು ಹೇಳ್ತಾರೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತ. ಅಂದ್ರೆ ಬರೀ ಆಧ್ಯಾತ್ಮ, ನಿನ್ನ ಸ್ವಂತ ಮೋಕ್ಷ ಅಷ್ಟೇ ಅಲ್ಲ, ಜನರ ಉದ್ಧಾರ ಕೂಡ ಆಗ್ಬೇಕು, ಸೇವೆಯು ಒಂದು ಸನ್ಯಾಸದ ಒಂದು ಪ್ರಮುಖ ಭಾಗ ಅಂತ ಹೇಳಿ ಅವರು ಒಂದು ಸನ್ಯಾಸದ ಪರಿಕಲ್ಪನೆಯನ್ನೇ ಬದಲಾಯಿಸಿದ್ರು. ಸಾಮಾಜಿಕ ವ್ಯವಸ್ಥೆಯನ್ನೇ ಒಂದು ರೀತಿಯ ಕ್ರಾಂತಿಕಾರಿ ರೂಪದಲ್ಲಿ ಬದಲಾವಣೆ ತಂದರು. ಈ ರೀತಿಯ ಅನೇಕ ಕೊಡುಗೆ ಭಾರತವನ್ನು ಸರ್ವವ್ಯಾಪಿಗೊಳಿಸುವುದರಲ್ಲಿ ವಿವೇಕಾನಂದರ ಕೊಡುಗೆ ತುಂಬ ಅಗಾಧವಾಗಿದೆ ಅಂತ ಹೇಳ್ಬೋದು ನಾವು. ಸರ್, ಹೀಗೆ ಸ್ವಾಮಿ ವಿವೇಕಾನಂದರು ಭಾರತದ ಹಿರಿಮೆ ಗರಿಮೆ ಆಗಿರ್ಬೋದು, ಅದರ ಇತಿಹಾಸ, ಪರಂಪರೆ, ನಾಗರಿಕತೆ, ಈ ಎಲ್ಲ ವಿಚಾರಗಳ ಕುರಿತು ಭಾರತೀಯರಲ್ಲಿ ಅದರ ಅರಿವನ್ನು ಮೂಡಿಸುವಂಥ ಸಂದರ್ಭದಲ್ಲಿ ಆ ಸಮಯ ಬಹಳಷ್ಟು ಸ್ವಾತಂತ್ರ್ಯ ಚಳುವಳಿಗಳು ನಡೀತಿದ್ದಂಥ ಸಂದರ್ಭ ಸರ್. ಆ ಸ್ವಾತಂತ್ರ್ಯ ಚಳುವಳಿ ನಡೀತಿದ್ದಂಥ ಸಂದರ್ಭದಲ್ಲಿ ಅವರು ಬಹಳಷ್ಟು ಸವಾಲುಗಳನ್ನು ಎದುರಿಸಿದ್ದುಂಟಾ ಸರ್? ಬಹಳಷ್ಟು ಸವಾಲುಗಳು ಎದುರಿಸಿದ್ದುಂಟು. ಎಷ್ಟೋ ಜನ ಭಾರತೀಯರೇ ಸ್ವಾಮೀಜಿಯನ್ನು ತಿರಸ್ಕರಿಸಿದ್ದುಂಟು. ನಮ್ಮಲ್ಲೆಲ್ಲ ಈ ಇಂಗ್ಲಿಷ್ ಶಿಕ್ಷಣ ಹೇಗೆ ಮಾಡಿಬಿಟ್ಟಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲೇ ನಮ್ಮ ಲಿಟ್ರೇಚರ್ ಇತ್ತು, ನಮ್ಮ ಸಾಹಿತ್ಯವನ್ನೇ ನಾವು ದೂರೋ ಹಾಗೆ ಆದ್ವಿ, ನಮ್ಮ ಶಿಕ್ಷಣವನ್ನೇ ನಾವು ದೂರ. ಯಾಕೆ? ನಮ್ಮ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಾಗಿತ್ತು ಅಂತ, ನಮ್ಮ ತನವನ್ನ ಮರೆಯುವ ಹಾಗೆ ನಮಗೆ ಮಾಡಿತ್ತು ಅಂತ. ಆಗ ವಿವೇಕಾನಂದರನ್ನ ಅಷ್ಟು ಸಾಮಾನ್ಯವಾಗಿ ಸ್ವೀಕಾರ ಮಾಡಲಿಲ್ಲ. ಇಂಗ್ಲಿಷ್ ಶಿಕ್ಷಣ ಹೇಗೆ ಮಾಡಿತ್ತು ಅಂದ್ರೆ, ಭಾರತೀಯ ಮೂಲದ ಯಾವುದೇ ಇದ್ರೂ ಮೊದಲು ಪರೀಕ್ಷಿಸಬೇಕು, ತಿರಸ್ಕಾರ ಮಾಡಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇದ್ಬಿಟ್ಟಿತ್ತು. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗ ಜಗತ್ತು ವಿವೇಕಾನಂದರನ್ನ ಸ್ವೀಕಾರ ಮಾಡುತ್ತೋ ಆಮೇಲೆ ಭಾರತೀಯರು ಸ್ವೀಕಾರ ಮಾಡಿದ್ರು. ಅದು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಭಾರತದವರೇ ಆಗಿದ್ರು ಕೂಡ ಜಗತ್ತು ಸ್ವೀಕಾರ ಮಾಡಿದ್ಮೇಲೆ, ಓ ಇವನೊಬ್ಬ ದೊಡ್ಡ
ವ್ಯಕ್ತಿತ್ವ ಅಂತ ನಾವು ಸ್ವೀಕಾರ ಮಾಡಿದ್ವಿ. ಹೌದು, ಹಿಂದೆ ಕೆಲವು ಮಹಾರಾಜರು, ಕೆಲವು ಜನರು ಸ್ವಾಮೀಜಿಯ ಒಂದು ಅದ್ಭುತ ದಿವ್ಯ ತೇಜಸ್ಸನ್ನು ನೋಡಿ ಅವರನ್ನ ಮೆಚ್ಕೊಂಡಿದ್ದುಂಟು. ಆದ್ರೆ ಇಡೀ ದೇಶ ಸ್ವಾಮೀಜಿಯನ್ನ ಸ್ವೀಕರಿಸಿದ್ದು ಅವರ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅವರ ಭಾಷಣದ ನಂತರವೇ. ಆದ್ರಿಂದ ಬಹಳಷ್ಟು ಒಂದು ಚಾಲೆಂಜಸ್, ಒಂದು ಸವಾಲುಗಳು ಸ್ವಾಮಿ ವಿವೇಕಾನಂದರಿಗೆ ಭಾರತದಲ್ಲಿ ಇರಬೇಕಾದ್ರೂ, ಭಾರತದಿಂದ ಹೊರಗಡೆ ಹೋದಾಗ್ಲೂ, ಪುನಃ ಭಾರತಕ್ಕೆ ಬಂದಾಗಲೂ ಅವರಿಗೆ ಎದುರಾಯಿತು. ಆದರೆ ಅವರ ಒಂದು ಅದ್ಭುತ ಶಕ್ತಿಯಿಂದ ಅದನ್ನೆಲ್ಲ ಮೆಟ್ಟು ನಿಂತು ಭಾರತಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟರು ಅಂದ್ರೆ ಅದು ತಪ್ಪಾಗಲ್ಲ. ಸರ್, ಅದೇ ರೀತಿ ಇದೇ ಕಾರ್ಯನಿಮಿತ್ತ ದೇಶದ ಜನರನ್ನು ಒಗ್ಗೂಡಿಸೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕಕ್ಕೂ ಒಮ್ಮೆ ಬಂದು ಹೋಗಿದ್ರು ಅನ್ನೋದೊಂದು ಮಾತಿದೆ ಸರ್. ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕಾರ್ಯನಿಮಿತ್ತವಾಗಿ ನಮ್ಮ ಈ ಭಾಗದಲ್ಲಿ ಬಂದು ಹೋಗಿದ್ರು ಸರ್? ಬಹುಶಃ ನಮ್ಮಲ್ಲಿ ಕರ್ನಾಟಕದವರಿಗೆ ವಿವೇಕಾನಂದರು ಕರ್ನಾಟಕಕ್ಕೆ ಬಂದಿದ್ರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅವರಿಗೆ. ಸ್ವಾಮಿ ವಿವೇಕಾನಂದರು ಮಹಾರಾಷ್ಟ್ರದಿಂದ ಅವರು ಪಾರಿವ್ರಾಜಕ ಸಮಯದಲ್ಲಿ ಭಾರತವನ್ನ ಸಂಚಾರ ಮಾಡಬೇಕಾದ್ರೆ ಮಹಾರಾಷ್ಟ್ರದಿಂದ ಗೋವಾಗೆ ಹೋಗಿ ಅಲ್ಲಿಂದ ಬೆಳಗಾವಿಗೆ ಬರ್ತಾರೆ. ಮೊಟ್ಟ ಮೊದಲು ವಿವೇಕಾನಂದರು ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದು ಬೆಳಗಾವಿಯಲ್ಲಿ ಅವರು ಸದಾಶಿವ ಭಾಟೆ ಅವರನ್ನ ಭೇಟಿಯಾಗಿ ಅಲ್ಲಿ ಅವ್ರ ಮನೆಯಲ್ಲಿ ಕೆಲವು ದಿನ ತಂಗಿದ್ದು, ಅದಾದ್ಮೇಲೆ ಹರಿಪದ ಮಿತ್ರನ ಮನೆಯಲ್ಲಿ ಕೆಲವು ದಿನ ತಂಗಿದ್ದು, ಅಲ್ಲಿಂದ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರನ್ನ ಭೇಟಿ ಮಾಡಿ ಅವರ ಮೂಲಕ ಮಹಾರಾಜರನ್ನ ಭೇಟಿ ಮಾಡ್ತಾರೆ. ಮೈಸೂರಿಗೆ ಹೋಗ್ತಾರೆ, ಮೈಸೂರು ಮಹಾರಾಜರನ್ನ ಭೇಟಿ ಮಾಡ್ತಾರೆ. ಇಲ್ಲಿ ಅನೇಕ ಕೆಲಸಗಳನ್ನ ಸ್ವಾಮೀಜಿ ಅವರು ತಮ್ಮ ಒಂದು ಸ್ಫೂರ್ತಿಯಿಂದ ಮಾಡಿಸ್ತಾರೆ. ಮೈಸೂರು ಮಹಾರಾಜರಿಗೆ ಪತ್ರ ಬರೀತಾರೆ. ಇನ್ಫ್ಯಾಕ್ಟ್ ಮೈಸೂರು ಮಹಾರಾಜರು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಿಗೆ ಹೋಗೋದಕ್ಕೆ ಹಣ ಸಹಾಯವನ್ನು ಮಾಡ್ತಾರೆ ಅನ್ನೋ ಇತಿಹಾಸ ಉಲ್ಲೇಖ ನಮಗೆಲ್ಲ ಸಿಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೇ ಭಾರತದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಏನಿದೆ, ಆ ಹುಟ್ಟಿಗೆ ಮೂಲ ಕಾರಣಕರ್ತ ಸ್ವಾಮಿ ವಿವೇಕಾನಂದರು ಅಂತ. ಜಮ್ಶೇದ್ಜಿ ಟಾಟಾ ಜೊತೆ ಒಂದು ಪ್ರಯಾಣದಲ್ಲಿ ಹೋಗ್ಬೇಕಾದ್ರೆ, ಹಡಗಿನ ಪ್ರಯಾಣದಲ್ಲಿ ಸ್ವಾಮಿ ವಿವೇಕಾನಂದರು ಅವ್ರ ಹತ್ರ ಮಾತಾಡ್ತಾ ಅವ್ರಿಗೆ ಕೇಳ್ತಾರೆ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದಾಗ, ನಾನು ಈ ಪರದೇಶಗಳಿಗೆ ಇಂಥ ಟೆಕ್ನಾಲಜಿಯನ್ನು ತರಲಿಕ್ಕೆ ಹೋಗ್ತಿದ್ದೀನಿ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅದನ್ನ ಭಾರತದಲ್ಲೇ ನಾವು ಯಾಕೆ ಮಾಡಬಾರ್ದು, ವಿಜ್ಞಾನವನ್ನ ಬೆಳೆಸುವಂತ ಕೆಲಸ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಅವ್ರು ಅವಾಗ ಕೇಳ್ತಾರೆ, ನನಗಿಲ್ಲಿ ಸಾಕಷ್ಟು ನನಗೆ ಸಹಾಯ ಬೇಕು ಅಂತ ಹೇಳಿದಾಗ ಅವರು ಮೈಸೂರು ಮಹಾರಾಜರಿಗೆ ಪತ್ರವನ್ನು ಬರೀತಾರೆ, ನೀನು ಯಾಕೆ ಇವರಿಗೆ ಸಹಾಯ ಮಾಡಬಾರ್ದು ಅಂತ. ಸ್ವಾಮೀಜಿ ಅವರ ಮಾತಿನ ಒಂದು ಗೌರವದ ಮೇಲೆ ಮೈಸೂರು ಮಹಾರಾಜರು ಜಮ್ಶೇದ್ಜಿ ಟಾಟಾ ಅವರಿಗೆ ಬೆಂಗಳೂರಿನಲ್ಲಿ ಒಂದಷ್ಟು ದೊಡ್ಡ ಭೂಪ್ರದೇಶವನ್ನು ಕಟ್ಟಿ ಇಲ್ಲಿ ನಿಮ್ಮ ವೈಜ್ಞಾನಿಕ ಪ್ರಯೋಗಗಳನ್ನು ನೀವು ಮಾಡಬಹುದು ಅಂತ ಹೇಳಿದಾಗ ಅದರ ಪ್ರಭಾವದಿಂದ ಪ್ರಾರಂಭವಾಗಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಅದು ದೇಶದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ರೀತಿ ಅನೇಕ ಕೊಡುಗೆಗಳನ್ನು ಕರ್ನಾಟಕಕ್ಕೂ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ ಅಂತ. ಸರ್, ಆಗಿದ್ರೆ ಪ್ರಸ್ತುತವಾಗಿ ಹಾಗೂ ಭವಿಷ್ಯಕ್ಕಾಗಿ ಸ್ವಾಮಿ ವಿವೇಕಾನಂದರ ವಿಚಾರ ಹಾಗೂ ಜೀವನ ಸಂದೇಶ ಎಷ್ಟು ಪ್ರಮುಖವಾಗಿ ಅಗತ್ಯವಾಗಿದೆ ಸರ್? ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ ಇವತ್ತು ಪ್ರಸ್ತುತವೇ, ಹಿಂದೆನೂ ಪ್ರಸ್ತುತವಾಗಿತ್ತು, ಇನ್ನು 500 ವರ್ಷಗಳಾದ್ಮೇಲೂ ಪ್ರಸ್ತುತವಾಗಿರುತ್ತೆ. ಯಾಕೆ ಅಂದ್ರೆ ಆ ಎಲ್ಲ ಸಂದೇಶಗಳು ವೇದಾಂತದ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂತ. ವೇದಾಂತ ಅಂತ ಹೇಳಿದ್ರೆ ಅದು ಯಾವತ್ತೂ ಮಾಸದೆ ಇರುವಂತ ಸತ್ಯ ಅಂತ. ಆ ಸತ್ಯ ಜ್ಞಾನದ ನೆಲೆಗಟ್ಟಿನ ಮೇಲೆ ನಿಂತಿರೋದ್ರಿಂದ ಅದು ಯಾವತ್ತೂ ಪ್ರಸ್ತುತವೇ. ಅದರಿಂದ ಇಂದಿಗೆ ಮಾತ್ರ ಪ್ರಸ್ತುತ, ನಾಳೆ ಮಾತ್ರ ಪ್ರಸ್ತುತ, ಇಂಥವರಿಗೆ ಪ್ರಸ್ತುತ ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಪ್ರತಿ ಸಮಯದಲ್ಲೂ, ಅದರಲ್ಲೂ ಪ್ರಮುಖವಾಗಿ ಭಾರತೀಯರಿಗೆ ವಿವೇಕಾನಂದರ ವಿಚಾರಗಳು ಪ್ರಸ್ತುತವಾಗಿದೆ ಅಂತ. ವಿವೇಕಾನಂದರ ಬೋಧನೆಗಳಲ್ಲಿ ಬಹಳ ಮುಖ್ಯ, ನಾವು ಭಾರತೀಯರು ಈ ಯುವ ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ವಿವೇಕಾನಂದರು ಭಾರತೀಯರಿಗೆ ಕರೆ ಕೊಡ್ತಾರೆ, ದೇಶದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಹಾಗಾದ್ರೆ ನಾನೇನು ಮಾಡ್ಬೋದು ಅಂತ ಒಬ್ಬ ಯುವಕ ಆಲೋಚನೆ ಮಾಡಬೇಕು ಅನ್ನೋದಾದ್ರೆ ವಿವೇಕಾನಂದರು ಹೇಳ್ತಾರೆ, ಮೊದಲು ನಿನಗೆ ಅಪಾರ ಹೃದಯವಂತಿಕೆ ಇರಬೇಕು ಅಂತ. ಮೊದಲು ಭಾವಿಸೋದನ್ನ ಕಲಿ ಅಂತ. ಸ್ವಾಮೀಜಿ ಹೇಳ್ತಾರೆ, ಫೀಲ್ ಮೈ ಡಿಯರ್ ಚಿಲ್ಡ್ರನ್, ಫೀಲ್ ಅಂಟಿಲ್ ಯುವರ್ ಹಾರ್ಟ್ ಸ್ಟಾಪ್ಸ್ ಅಂಡ್ ಬ್ರೈನ್ ರೀಲ್ಸ್ ಅಂತ. ನಿನ್ನ ತಲೆ ತಿರುಗೋವರೆಗೂ, ನಿನ್ನ ಹೃದಯ ಸ್ತಂಭನವಾಗುವವರೆಗೂ ನೀನು ಇತರರಿಗೋಸ್ಕರ ಭಾವಿಸು ಅಂತ. ಅಪಾರ ಹೃದಯವಂತಿಕೆ ಇರಬೇಕು. ಹಾಗಾದ್ರೆ ನಾವು ಹೃದಯವಂತಿಕೆ ಇದ್ರೆ ಅಷ್ಟೇ ಸಾಕ? ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ನೀನು ಯಾವ ನೋವಿಗಾಗಿ ಭಾವಿಸಿದ್ಯೋ ಆ ನೋವನ್ನ ನಿರ್ಮೂಲನೆ ಮಾಡೋದಕ್ಕೆ ಏನ್ ಮಾಡ್ಬೇಕಂತ ಆಲೋಚಿಸು. ಅಂದ್ರೆ ಅಪಾರ ಹೃದಯವಂತಿಕೆಯ ಜೊತೆಗೆ ಅಗಾಧ ಬುದ್ಧಿಮತ್ತೆ ನಿನ್ನದಾಗಬೇಕು ಅಂತ.
ಹಾಗಾದರೆ ನಾನು ಇವಾಗ ಬುದ್ಧಿಯಿಂದ ಒಂದು ಉಪಾಯವನ್ನು ಕಂಡುಹಿಡಿದೆ, ನನಗೆ ಹೃದಯವಂತಿಕೆಯೂ ಇದೆ, ಅಷ್ಟೇ ಸಾಕಾ? ಸ್ವಾಮೀಜಿ ಮೂರನೇದು ಹೇಳ್ತಾರೆ, ಅಪಾರ ಹೃದಯವಂತಿಕೆ, ಅಗಾಧ ಬುದ್ಧಿ ಮತ್ತೆ ಅಷ್ಟೇ ಸಾಲದು. ಏನು ನೀನು ಉಪಾಯವನ್ನು ಕಂಡುಹಿಡ್ದಿಯಲ್ಲ ನಿನ್ನ ಬುದ್ಧಿಯಿಂದ, ಅದನ್ನು ಸಾಕಾರಗೊಳಿಸುವುದಕ್ಕೆ ಪ್ರಚಂಡ ಇಚ್ಛಾಶಕ್ತಿಯೂ ಬೇಕು ಅಂತ, ಅದನ್ನು ಕೆಲಸ ಮಾಡುವುದರ ಮೂಲಕ ಅದರ ಸಾಕಾರಗೊಳಿಸಬೇಕು ಅಂತ. ಈ ಮೂರನ್ನು ನಾವು ಯಾವಾಗಲೂ ನೆನಪಲ್ಲಿಟ್ಕೊಳ್ಬೇಕು. ಒಂದು, ಅಪಾರ ಹೃದಯವಂತಿಕೆ ಇರಬೇಕು, ಅಗಾಧ ಬುದ್ಧಿಮತ್ತೆ ಇರಬೇಕು, ಆ ಬುದ್ಧಿಮತ್ತೆಯಿಂದ ಕೆಲಸಗಳನ್ನು ಸಾಧಿಸುವುದಕ್ಕೆ ಪ್ರಚಂಡ ಇಚ್ಛಾಶಕ್ತಿ ಇರಬೇಕು ಅಂತ. ಈ ಮೂರೂ ನಮ್ಮ ಯುವಕರಲ್ಲಿ ಇದ್ದಾಗ ಭಾರತ ಇನ್ನೊಂದು ದಿಶೆಯಲ್ಲೇ ಒಂದು ನೂತನ ಭಾರತದ ನಿರ್ಮಾಣವಾಗುತ್ತೆ ಅಂತ ಅನಿಸುತ್ತೆ. ಖಂಡಿತ ಸರ್, ನೀವು ಹೇಳಿದಾಗೆ ಭಾರತ ದೇಶದ ಹೆಸರು ಹಿರಿಮೆ ಗಿರಿಮೆ ಎಷ್ಟು ಸಾವಿರ ವರ್ಷಗಳ ಕಾಲ ಇರುತ್ತೋ ಅಲ್ಲಿಯ ತನಕ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಪ್ರಸ್ತುತವಾಗಿಯೇ ಇರ್ತವೆ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ದಿನದ ಕುರಿತು ಹಾಗೆಯೇ ರಾಷ್ಟ್ರೀಯ ಯುವ ದಿನದ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್. ಹಾಗೆಯೇ ಸರ್, ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯನ್ನು ಒಂದು ದೇಶದ ಪ್ರಮುಖ ಶಕ್ತಿಯನ್ನಾಗಿ ಪರಿಗಣಿಸಿದಂಥವ್ರು. ಈ ನಿಟ್ಟಿನಲ್ಲಿ ಸರ್, ಯುವ ಭಾರತದ ನಿರ್ಮಾಣದ ಕುರಿತು ಈ ಯುವ ಜನತೆಗೆ ತಾವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯುವ ಜನತೆಗೆ ಹೇಳುವಂಥ ಕಿವಿ ಮಾತು ಅಂತ ಹೇಳಿದ್ರೆ ನಾನೊಂದು ಘಟನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಸೆಫೈನ್ ಮೆಕ್ಲಾಡ್ ಅನ್ನೋಳು ಅಮೆರಿಕದ ಆಗರ್ಭ ಶ್ರೀಮಂತೆ. ಅವಳು ವಿವೇಕಾನಂದರಿಂದ ಬಹಳಷ್ಟು ಪ್ರಭಾವವನ್ನು ಹೊಂದಿದ್ದವಳು. ಅವಳು ಆಗರ್ಭ ಶ್ರೀಮಂತೆಯಾದ್ರಿಂದ ಅವತ್ತಿನ ಜಗತ್ತಿನ ಪ್ರತಿಷ್ಠಿತ ವ್ಯಕ್ತಿಗಳ ನಂಟನ್ನು ಹೊಂದಿದ್ಲು. ಪ್ರತಿಷ್ಠಿತ ಫ್ಯಾಮಿಲಿಗಳು, ಪ್ರತಿಷ್ಠಿತ ಏನು ಜನಾಂಗ ಇತ್ತು ಅವರ ನಂಟನ್ನು ಹೊಂದಿದ್ಲು. ಅದು ರಾಜವಂಶಸ್ಥರಾಗಿರ್ಬೋದು, ಅವರ ಒಂದು ನಂಟನ್ನು ಜೋಸೆಫೈನ್ ಮೆಕ್ಲಾಡ್ ಹೊಂದಿದ್ಲು. ಜೋಸೆಫೈನ್ ಮೆಕ್ಲಾಡ್ ಅವಳ ಜೀವನದಲ್ಲಿ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಂಡು ಬರಿತಾಳೆ. ಇದು ಎಷ್ಟು ಅದ್ಭುತವಾದ ಮಾತನ್ನು ಬರಿತಾಳೆ ಅಂದರೆ, ಅವ್ರು ಹೇಳ್ತಾಳೆ, ವೆನ್ ಐ ಮೆಟ್ ದಿ ಝಾರ್ ಆಫ್ ರಷ್ಯಾ. ಅವತ್ತಿನ ದಿನದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂದರೆ ರಷ್ಯನ್ ದೊರೆ, ಅವನನ್ನು ಝಾರ್ ಆಫ್ ರಷ್ಯಾ ಅಂತ ಕರಿತಾ ಇದ್ರು. ಅವಳು ಹೇಳ್ತಾಳೆ, ವೆನ್ ಐ ಮೆಟ್ ದಿ ಝಾರ್ ಆಫ್ ರಷ್ಯಾ, ನಾನು ರಷ್ಯನ್ ದೊರೆಯನ್ನು ಭೇಟಿಯಾದಾಗ ಐ ಫೆಲ್ಟ್, ನನಗೆ ಅನ್ನಿಸ್ತು, ಹೌ ಗ್ರೇಟ್ ಹೀ ಈಸ್ ಆ್ಯಂಡ್ ಹೌ ಇನ್ಸಿಗ್ನಿಫಿಕೆಂಟ್ ಐ ಆಮ್ ಅಂತ. ಅವನು ಎಷ್ಟು ಶ್ರೇಷ್ಠ, ನಾನೆಷ್ಟು ಕನಿಷ್ಠ ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾಳೆ. ಆದರೆ ಅಂತ ಮುಂದೆ ಹೇಳ್ತಾಳೆ, ವೆನ್ ಐ ಮೆಟ್ ಸ್ವಾಮಿ ವಿವೇಕಾನಂದ, ನಾನು ವಿವೇಕಾನಂದರನ್ನು ಭೇಟಿಯಾದಾಗ ಅವಳು ಹೇಳ್ತಾಳೆ, ಐ ಫೆಲ್ಟ್, ನನಗೆ ಅನ್ನಿಸ್ತು, ಹೌ ಗ್ರೇಟ್ ಹಿ ಈಸ್ ಆ್ಯಂಡ್ ಹೌ ಗ್ರೇಟ್ ಐ ಆಮ್ ಅಂತ ಅನ್ನಿಸ್ತು. ಅವನು ಎಷ್ಟು ಶ್ರೇಷ್ಠ, ನಾನೂ ಎಷ್ಟು ಶ್ರೇಷ್ಠ ಅಂತ ಅನ್ನಿಸ್ತು ಅಂತ. ಅಂದರೆ ಒಂದು ಪ್ರಭಾವಕ್ಕೊಳಗಾದವರಲ್ಲಿ ಬರೀ ನೋಟದಿಂದಲೋ ಅಥವಾ ಪ್ರಭಾವದಿಂದಲೋ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪನೆ ಮಾಡೋದು ವಿವೇಕಾನಂದರ ಒಂದು ಅದ್ಭುತವಾದ ವ್ಯಕ್ತಿತ್ವ ಅಂತ. ನೀವು ಅವರ ಹತ್ತಿರಕ್ಕೆ ಹೋದ್ರೇ ಸಾಕು, ಆ ಶ್ರೇಷ್ಠತೆಯನ್ನು ನಿಮ್ಮಲ್ಲಿ ಅವರು ಪ್ರತಿಷ್ಠಾಪನೆ ಮಾಡ್ತಿದ್ರು ಅಂತ. ಅದರಿಂದ ಎಲ್ಲ ಯುವಕರು ಭಾರತದಲ್ಲಿ ವಿವೇಕಾನಂದರ ಜೀವನ ಆದರ್ಶಗಳನ್ನು ತಪ್ಪದೆ ಓದಬೇಕು ಅಂತ. ಓದೋದಷ್ಟೇ ಅಲ್ಲ, ಅದನ್ನು ಆಚರಣೆಗೆ ತರಬೇಕು ಅನ್ನೋದು ನನ್ನ ಆಶಯ. ಸರ್, ಹಾಗೆಯೇ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಸರ್, ಈ ರಾಷ್ಟ್ರೀಯ ಯುವ ದಿನದ ಕುರಿತು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ರಾಷ್ಟ್ರೀಯ ಯುವ ದಿನದ ಕುರಿತು ಸಂದೇಶ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಪರುಷಮಣಿ ಇದ್ದ ಹಾಗೆ. ಈ ಪರುಷಮಣಿ ಅಂದರೆ ಏನು ಗೊತ್ತಾ? ಆ ಪರುಷಮಣಿ ಯಾವ ಲೋಹಗಳನ್ನು ಮುಟ್ಟುತ್ತೋ ಅವೆಲ್ಲ ಚಿನ್ನವಾಗ್ತಾ ಹೋಗುತ್ತಂತೆ. ನಾನು ಒಂದು ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ, ಸ್ವಾಮಿ ವಿವೇಕಾನಂದರು ಪರುಷಮಣಿ ಅಷ್ಟೇ ಅಲ್ಲ, ಪರುಷಮಣಿಗಳನ್ನು ಸೃಷ್ಟಿಸಿದಂಥವ್ರು ಅಂತ. ಅಂದರೆ ನಾವು ಇಲ್ಲ, ಯಾರ್ಯಾರು ಸ್ವಾಮಿ ವಿವೇಕಾನಂದ ಪ್ರಭಾವಕ್ಕೆ ಬಂದರೋ ಅಥವಾ ಸ್ವಾಮಿ ವಿವೇಕಾನಂದರು ಯಾರ್ಯಾರಿಗೆ ಮುಟ್ಟಿದ್ರೋ ಅವರೆಲ್ಲರೂ ಚಿನ್ನವಾಗ್ತಾ ಹೋದರು ಅಂತ. ಅದು ದೊಡ್ಡದಾಗಿ ನಿಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಉದಾಹರಣೆಯೇ ಇದೆ. ಕೆಲವೇ ಯುವಕರಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಫೂರ್ತಿಯ ಕಿಡಿ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನಾಗಿ ಮಾಡಿ ಇಷ್ಟು ಜನರ ಸೇವೆಗೆ ನಿಂತಿರುವುದು ಒಂದು ದೊಡ್ಡ ಬದಲಾವಣೆ ಅಲ್ವೇನೋ, ಒಂದು ದೊಡ್ಡ ಪವಾಡ ಅಲ್ವೇನೋ. ಅದರಿಂದ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಒಂದೇ ಆದರೂ ಸರಿ, ಅದು ನಮ್ಮ ಜೀವನಕ್ಕೆ ನಾವು ಆಚರಣೆಗೆ ತರೋದೇ ಆದರೆ ಜೀವನದಲ್ಲಿ ಅದು ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಆದ್ದರಿಂದ ವಿವೇಕಾನಂದರನ್ನು ನಿಮ್ಮ ಜೀವನಕ್ಕೆ ತಂದುಕೊಳ್ಳಿ, ಅವರ ಉಪದೇಶಗಳು, ಅವರ ಜೀವನವನ್ನು ಆದಷ್ಟು ಅಧ್ಯಯನ ಮಾಡಿ ಅದನ್ನು ಆಚರಣೆಗೆ ತರಬೇಕು ಅನ್ನೋದು ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು
ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಜನವರಿ 12ರಂದು ಆಚರಿಸ್ಕೊಂಡು ಬರ್ತಿರುವಂಥ ಈ ರಾಷ್ಟ್ರೀಯ ಯುವ ದಿನದ ಹಿನ್ನೆಲೆ ಆಗಿರ್ಬೋದು, ಯಾವಾಗಿನಿಂದ ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಭಾರತದ ದೇಶದ ಯಾವ್ಯಾವ ವಿಚಾರಗಳು ವಿವೇಕಾನಂದರ ಮೇಲೆ ಪ್ರಭಾವವನ್ನು ಬೀರ್ತು, ತದನಂತರ ವಿವೇಕಾನಂದರು ಭಾರತದ ಮೇಲೆ, ಭಾರತೀಯರ ಮೇಲೆ ಯಾವ ರೀತಿ ಎಲ್ಲ ಪ್ರಭಾವವನ್ನು ಬೀರಿದ್ರು, ಜೊತೆಗೆ ವಿಶ್ವ ಮಟ್ಟದಲ್ಲಿ ಅವರನ್ನು ಜನರು ಯಾವ ರೀತಿ ಅವರನ್ನು ಗುರುತಿಸಿದ್ರು, ನಂತರ ಅವರ ಜೀವನ ಚರಿತ್ರೆ ಹೇಗಿತ್ತು, ದೇಶದಲ್ಲಿ ತಂದಂತಹ ಬದಲಾವಣೆಗಳಾಗಿರ್ಬೋದು, ಪ್ರಸ್ತುತವಾಗಿ ಸ್ವಾಮಿ ವಿವೇಕಾನಂದರು ಅವರ ಜೀವನ ಮತ್ತು ಅವರ ಸಂದೇಶಗಳು ಎಷ್ಟು ಉಪಯುಕ್ತವಾಗಿ ಮತ್ತು ಮೌಲ್ಯಯುತವನ್ನು ಹೊಂದಿದೆ ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ಎಲ್ಲ ಮಾಹಿತಿಯನ್ನು ತಾವು ಬಂದು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ನಿಮಗೆ. ಮತ್ತೊಮ್ಮೆ ತಮಗೆ ಸರ್ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ದಿನದ ವಿಶೇಷತೆ ಕುರಿತು ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಹಿರಿಯ ವ್ಯವಸ್ಥಾಪಕರಾದಂಥ ಶ್ರೀಯುತ ಸಂದೀಪ್ ಹೆಸರು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಲೋಕಾದ್ಯಂತ ನಡೆವ ವಸಂತ ಆ ಧ್ರುವ ಮಂಡಲದಿಂದ, ಆ ಧ್ರುವ ಮಂಡಲದಿಂದ ಓ ಬಂದ, ಓ ಬಂದ, ಓ ಬಂದ ಶ್ರೀ ಗುರು ವಿವೇಕಾನಂದ.